ಸುಪ್ರಭಾತ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಾಜಕೀಯ ವಿವಾದ ವಿಶ್ಲೇಷಣೆ ಇದೆಲ್ಲದನ್ನ ಪಕ್ಕಕ್ಕಿಟ್ಟು ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ದೇವೆ. ಒಂದೇ ಒಂದು ವೋಟ್ಗಾಗಿ ಇಡೀ ದೇಶವನ್ನೇ ಮಾರಿಕೊಳ್ಳಲಿಕ್ಕೆ ಸಿದ್ಧವಾಗಿರುವ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಬಡವರು ಅಸಹಾಯಕರು ಒಂದೇ ಒಂದು ಡಾಕ್ಯುಮೆಂಟ್ಗೋಸ್ಕರ ದಿನಗಟ್ಲೆ ವರ್ಷಗಟ್ಲೆ ಅಲದ್ರೂ ಕೂಡ ಆ ದಾಖಲಾತಿಯನ್ನ ನೀಡದ ಆಡಳಿತ ವ್ಯವಸ್ಥೆ, ಕೇವಲ ಹಣಕಾಸಿಗೋಸ್ಕರ ಎಂಜಲು ಕಾಸಿಗೋಸ್ಕರ ಈ ದೇಶದವರೇ ಅಲ್ಲದವರಿಗೆ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಕೊಡುವಂತಹ ವ್ಯವಸ್ಥೆಯ ವಿರುದ್ಧವಾಗಿ ರಿಪಬ್ಲಿಕ್ ಕನ್ನಡ ಇವತ್ತೊಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತು. ಅಕ್ರಮವಾಗಿ ಭಾರತದ ಗಡಿಯೊಳಗೆ ನುಸುಳ್ತಾ ಇರುವ ಬಾಂಗ್ಲಾದೇಶಿಗರು ಸೀದಾ ಬಂದು ನೆಲೆಲ್ತಾ ಇರೋದು ಬೆಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಕೊಡಗಿನಲ್ಲಿ. ನೀವು ಹೆಸರು ಹೇಳ್ತಾ ಹೋಗಿ ಆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಒಂದಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಬಂದು ಭಾರತದಲ್ಲಿ ನೆಲೆಸಿರುವ ಬಾಂಗ್ಲಾದೇಶಿಗರಿದ್ದಾರೆ. ಚಿಂದಿ ಆಯ್ತಾರೆ, ಪೇಪರ್ ಆಯ್ತಾರೆ, ಅವರಿಂದ ಏನು ಆಪತ್ತು ದೇಶಕ್ಕೆ ಅಂತ ಪ್ರಶ್ನೆ ಕೇಳುವವರಿಗೆ ಇವತ್ತಿನ ಈ ರಹಸ್ಯ ಕಾರ್ಯಾಚರಣೆ ಅದರ ಆಧಾರದ ಮೇಲೆ ನಡೀತಾ ಇರುವ ಚರ್ಚೆ ಉತ್ತರ ಕೊಡುತ್ತೆ. ಹೇಳಿ ಕೇಳಿ ನಾವು ಕನ್ನಡಿಗರಲ್ವಾ, ವಿಶಾಲ ಹೃದಯದವರು. ನಮ್ಮ ಪಕ್ಕದ ಮನೇಲಿ ಯಾರಿರ್ತಾರೆ ಅಂತಲೇ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ನಮ್ಮ ಮನೆ ಮುಂದಿರೋ ಕಸ ಆಯ್ತಾ ಇರುವವರ ಹಿನ್ನೆಲೆ ಏನು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಕ್ರೈಮ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರಾ, ಚೆಕ್ ಮಾಡ್ಕೊಳ್ಳಲ್ಲ ನಾವು. ವಿಶಾಲ ಹೃದಯ ನಮ್ದು. ಇಂಥ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಸವಾಲಾಗಿ ನಿಲ್ತಾ ಇರುವ ರಹಸ್ಯ ಕಾರ್ಯಾಚರಣೆ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ನಡೀತು. ರಾಜಕೀಯ ಪ್ರತಿಕ್ರಿಯೆಗಳು ಕೂಡ ಬಂತು. ಇಲ್ಲಿಲ್ಲ ನಮ್ಮ ಸರ್ಕಾರ ಇದೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಹೇಳಿ, ನಮ್ಮ ಸರ್ಕಾರ ಇದ್ದಾಗಲೂ ನಾವೆಲ್ಲ ಸರಿಪಡಿಸೋ ಪ್ರಯತ್ನವನ್ನ ಮಾಡಿದ್ವಿ ಅಂತ ಹೇಳಿ ರಾಜಕೀಯ ನಾಯಕರ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ. ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸರ್ ಈಗ ಅಲ್ಲಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ನಾನು ನೋಡ್ಬಿಟ್ಟು ಹೇಳ್ತೀನಿ. ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಡಗು, ಚಿಕ್ಕಮಗಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿಯಲ್ಲಿ ಪೇಪರ್ ತೊಗೊಳಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದು ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ, ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾರೆ, ನುಸುಳಿಕೋರರು, ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಇಡೀ ದಿನ ಈ ಸುದ್ದಿಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ಬೆಳಗಿನಿಂದ ಏನೇನಾಯ್ತು ಅನ್ನೋದರ ಕುರಿತಾಗಿ ಅದರ ಸಂಕ್ಷಿಪ್ತ ಮಾಹಿತಿಯನ್ನ ನಿಮಗೆ ನೀಡ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ MG ಮಹೇಶ್ ಇದ್ದಾರೆ, JDSನ ವಕ್ತಾರರಾದ ಅಶ್ವಿನ್ ಗೌಡ್ರು, ನಿವೃತ್ತ SP SK ಉಮೇಶ್ ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಆಚೆಯಿಂದ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರು ಹಾಗೆ ಕೊಡಗು ರಕ್ಷಣಾ ವೇದಿಕೆ ಅಧ್ಯಕ್ಷರು ಆಗಿರುವ, ಜಿಲ್ಲಾಧ್ಯಕ್ಷರು ಆಗಿರುವ ಪವನ್ ಪೆಮ್ಮಯ್ಯ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ರಹಸ್ಯ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಗೊತ್ತಿರುವ, ಇದರ ಮುಂದಾಳತ್ವವನ್ನು ವಹಿಸಿರುವ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ಇದ್ದಾರೆ. ಸುನಿಲ್, ಯಾರೆಲ್ಲ ಈ ಕಾರ್ಯಕ್ರಮವನ್ನ ಮಿಸ್ ಔಟ್ ಮಾಡಿಕೊಂಡ್ರು ಬೆಳಗ್ಗಿನಿಂದ, ಈ ರಹಸ್ಯ ಕಾರ್ಯಾಚರಣೆಯ ಉದ್ದೇಶ, ಇದರಿಂದ ತಿಳ್ಕೊಂಡ ವಿಚಾರಗಳು, ಯಾಕೆ ಮುಖ್ಯ ಈ ರಹಸ್ಯ ಕಾರ್ಯಾಚರಣೆಯಿಂದ ಆಚೆ ಬಂದ ವಿಚಾರ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಸ್ಮಿತಾ, ಏನಂದ್ರೆ ಬೇಸಿಕಲಿ ಬೆಂಗಳೂರಲ್ಲಿ ಸಾವಿರಾರು ಅಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಸೊ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ವಿ, ಹೇಗೆ ಬರ್ತಾರೆ, ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ಸೊ ಫೈನಲಿ ಬೆಂಗಳೂರಿನಲ್ಲಿ ಸುಮಾರು 18ರಿಂದ 20 ಕಡೆ ಇವ್ರಿಗೆ ಕ್ಯಾಂಪುಗಳಿದ್ದಾವೆ ಅನ್ನೋದು ಕೂಡ ಗೊತ್ತಾಯಿತು. ಅಂದರೆ ಕ್ಯಾಂಪ್ ಅಂದರೆ ಶೆಡ್ಗಳನ್ನು ಮಾಡ್ಕೊತಾರೆ, ಆ ಶೆಡ್ನಲ್ಲಿ ಅವರು ವಾಸ ಇರ್ತಾರೆ. ಸೊ ಈ ಶೆಡ್ನ ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ಪೊಲಿಟಿಷಿಯನ್ಸು, ಯಾರಾದರೂ ಲ್ಯಾಂಡ್ ಲಾರ್ಡ್ಸ್ಗಳು ಕೊಡ್ತಾರೆ. ಸೊ ಅಲ್ಲಿ ಇದ್ದುಕೊಂಡು ಇವರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳುವಂಥದ್ದು. ಇವನ್ ರಾತ್ರಿ ವೇಳೆ ಒಂದು ಕೆಲಸವನ್ನು ಮಾಡಿದರೆ, ಇವನ್ ಡೇ ಟೈಮ್ನಲ್ಲಿ ಎಷ್ಟೋ ಜನ BBMP ಕಸದ ಗಾಡಿಯಲ್ಲೂ ಕೂಡ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಮಾಹಿತಿಯನ್ನು ಕೂಡ ಹೇಳಿದರು. ಸೊ ಇವರೆಲ್ಲರನ್ನು ಕೂಡ ಒಂದು ಇಂಟ್ರಾಕ್ಟ್ ಮಾಡಿದ್ವಿ. ಅಂದರೆ ಅವರಿಗೆ ನಾವು ಮೀಡಿಯಾ ಅಂತ ಗೊತ್ತಿಲ್ಲ. ಸೊ ಹೋಗಿ ನೀವು ಯಾರು, ಎಲ್ಲಿಂದ ಬಂದಿದ್ದು ಅಂತ ಕೇಳಿದಂಥ ಟೈಮ್ನಲ್ಲಿ ಕೆಲವು
ಕೆಲವರು ಫಸ್ಟಿಗೆ ಕೇಳಿದ ತಕ್ಷಣ ಹೇಳ್ತಾರೆ ನಾವು ವೆಸ್ಟ್ ಬೆಂಗಾಲಿಂದ ಬಂದಿದ್ದು ಅಂತ ಹೇಳ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಎಲ್ಲಿ ಅಂತ ಕೇಳಿದರೆ ಅವರಿಗೆ ಹೇಳೋಕ್ಕೆ ಜಾಗ ಗೊತ್ತಿರಲ್ಲ. ಯಾಕೆಂದರೆ ಕೇಳಿದ ತಕ್ಷಣ ಫಸ್ಟ್ ಹೇಳೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಅದು ವೆಸ್ಟ್ ಬೆಂಗಾಲ್ ಅಂತ. ಅದಾದ ನಂತರ ಕೆಲವರು ಮಾತ್ರ ಏನು ಮಾಡಿದರು ಅಂದರೆ ನಿಜ ಹೇಳಿಬಿಟ್ರು, ಇಲ್ಲ ಸರ್ ನಾವು ಬಾಂಗ್ಲಾದೇಶದಿಂದಲೇ ಬಂದಿದ್ದು, ಬಾರ್ಡರ್ ಕ್ರಾಸ್ ಮಾಡಿ ಬಂದಿದ್ದೀವಿ, ಹೇಗೆ ಬಂದ್ರಿ ಅಂತ ಕೇಳಿದರೆ ಹಣ ಕೊಟ್ಟು ಬಂದಿವಿ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟರು ಅಂತ ಕೇಳಿದರೆ ಏಜೆಂಟ್ಗಳಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಕೇಳಿದರೆ ಇವ್ರಿಗೂ ಕೂಡ ಗೊತ್ತಿಲ್ಲ. ಏನಕ್ಕೆ ಅಂದರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೆಟ್ವರ್ಕ್ ಆಗಿ ನಡೆಯುವಂಥದ್ದು. ಆ ಬಾಂಗ್ಲಾದೇಶದಲ್ಲೂ ಕೂಡ ಏಜೆಂಟ್ಗಳಿರ್ತಾರೆ, ಈ ಕಡೆ ನಮ್ಮ ವೆಸ್ಟ್ ಬೆಂಗಾಲಲ್ಲೂ ಕೂಡ ಏಜೆಂಟ್ಗಳಿರ್ತಾರೆ. ಅಲ್ಲಿಂದ ಬರಬೇಕಂದ್ರೆ ಆ ಏಜೆಂಟ್ ಇಲ್ಲಿರುವಂಥ ಏಜೆಂಟ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಅವರಿಬ್ಬರು ಮಾತುಕತೆ ನಡೆಸಿ ನಂತರ ಅವ್ರನ್ನ ಒಳಗಡೆ ಕಳಿಸ್ತಾರೆ. ವೆಸ್ಟ್ ಬೆಂಗಾಲ್ಗೆ ಬಂದ ನಂತರ ಅಲ್ಲಿಂದ ಅವರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಅಂದರೆ ಕೇವಲ ಬೆಂಗಳೂರು ಮಾತ್ರ ಎಷ್ಟು ಸರಿಸುಮಾರು ಎಷ್ಟು ಹಣ ಖರ್ಚು ಮಾಡ್ತಾರೆ ಹಿಂಗೆ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬರಬೇಕು ಅಂದ್ರೆ ಎಷ್ಟು ಅಂದಾಜು? ಇವರು ಏಜೆಂಟ್ಗಳಿಗೆ ಕೊಡುವಂಥದ್ದು ಇವರು ಹೇಳಿದ ಪ್ರಕಾರ 2,000 ರೂಪಾಯಿಂದ ಸ್ಟಾರ್ಟ್ ಆಗಿ 20,000 ವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೊಂದು ಚಿಕ್ಕ ಪಾಸ್ ಸುನಿಲ್, ಇದ್ರ ಮತ್ತಷ್ಟು ಡೀಟೇಲ್ಸ್ ಬೇಕು ನಿಮ್ಮಿಂದ. ಅಪಾಯ ಹೇಗೆ ಅನ್ನೋದ್ರ ಬಗ್ಗೆ ಸುನಿಲ್ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಉಮೇಶ್ ಸರ್, 13 to 14%, 13ರಿಂದ 14% ನಮ್ಮ ದೇಶದ ಬಜೆಟ್ ಡಿಫೆನ್ಸ್ಗೆ ಅಂದರೆ ದೇಶವನ್ನು ಸುಭದ್ರವಾಗಿ ಇರಿಸುವ ವ್ಯವಸ್ಥೆಗೆ ಖರ್ಚು ಮಾಡ್ತಾ ಇದ್ದೀವಿ. 2,000 ರೂಪಾಯಿ ಸರ್, 2,000 ರೂಪಾಯಿಗೆ ಕಾಂಪ್ರಮೈಸ್ ಆಗ್ತಿದ್ದೀವಿ ಅಂದರೆ ವ್ಯವಸ್ಥೆ ಏನು ಹೇಳೋದು ಇದಕ್ಕೆ? ನಮ್ಮಲ್ಲಿ ಏನಾಗ್ತದೆ ಅಂದರೆ ಬಾಂಗ್ಲಾದೇಶದಿಂದ ಬರ್ತಾ ಇರ್ತಕ್ಕಂಥವ್ರು ಎಷ್ಟು ಸುಲಭಕ್ಕೆ ಬರ್ತಾವ್ರೆ ಅಂದರೆ ನೇಪಾಳದಿಂದ ಹೇಗೆ ಬರ್ತಾವ್ರೋ ಅಷ್ಟೇ ಸುಲಭಕ್ಕೆ ಬಾಂಗ್ಲಾದೇಶದಿಂದ ಬರ್ತಾವ್ರೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನು 2015 ಈಚೆಗೆ ಭಾಳ ಜಾಸ್ತಿ ಆಗಿದೆ ಒಳಗಡೆ ಬರ್ತಾ ಇರ್ತಕ್ಕಂಥವ್ರು. ಬಂದ ತಕ್ಷಣವೇ ಅಲ್ಲೊಂದು ವೋಟರ್ ಐ ಡಿ ಮಾಡಿಸ್ಕೊಳ್ತಾರೆ. ಫಸ್ಟು ಬಾಂಗ್ಲಾದೇಶ ಇದಿದೆ ಒಂದು ಮುಜಾಫರ್ ಅಂತ ಒಂದು ಏರಿಯಾ ಬರುತ್ತೆ. ಬಂದ ತಕ್ಷಣವೇ ಬಾರ್ಡರ್ನಲ್ಲೇ ಒಂದು ಏರಿಯಾ ಬರುತ್ತೆ. ಬಂದ ತಕ್ಷಣವೇ ಅಲ್ಲಿ ರೆಡಿ ಇರ್ತಾರೆ. ಅವ್ರು ಬಂದು ಕೊಡ್ತಾಗ ಇವ್ರ ಕೈಗೆ ಒಂದು ಐ ಡಿ ಕೊಟ್ಬಿಡ್ತಾರೆ, ವೋಟರ್ ಐ ಡಿ ಕೊಟ್ಬಿಡ್ತಾರೆ. ಕೊಟ್ಟ ತಕ್ಷಣವೇ ಅಲ್ಲಿ ಯಾರೇ ಕೇಳಿದ್ರು ನಮ್ಗೆ ವೋಟರ್ ಐ ಡಿ ತೋರಿಸುವಂಥದ್ದು ತಾನೇ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಾದಮೇಲೆ ತಕ್ಷಣ ಏನು ಮಾಡ್ತಾರೆ, ಅಲ್ಲಿಂದ ಎಲ್ಲೆಲ್ಲಿ ಹೋಗಬೇಕು ಅಂತ ಆಗಲೇ ಅಲ್ಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಇಲ್ಲೂ ಏಜೆಂಟ್ಗಳಿರ್ತಾರೆ, ಅವರು ಇಲ್ಲಿಂದ ಮಾತಾಡ್ತಾರೆ ಡೈರೆಕ್ಟಾಗಿ ಬಾಂಗ್ಲಾದೇಶಕ್ಕೆ. ಇಲ್ಲಿಂದ ಮೊಬೈಲ್ಗಳಲ್ಲಿ ಇಲ್ಲಿಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಏರಿಯಾಗಳಿಗೆ ನೀವು ಕಳಿಸ್ಕೊಡಿ ಅಂತೇಳಿ ಅಂತ ಇಲ್ಲಿ ಬೆಂಗಳೂರು ನಗರದಲ್ಲಿ ನೀವೇನು ಪೇಪರ್ ಆಯ್ತೀರಾ, ಹಾಗಾದರೆ ಬೆಂಗಳೂರು ಸಿಟಿಗೆ ಬನ್ನಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಅವ್ರದ್ದೊಂದು ಏಜೆಂಟ್ಗಳಿಗೆ ಕೆಲವಷ್ಟು ಸ್ಥಳಗಳನ್ನ ಗುರುತು ಮಾಡ್ಕೊಂಡಿರ್ತಾರೆ. ಅಲ್ಲಿ ತೊಗೊಂಡೋಗಿ ಪ್ಲ್ಯಾಂಟ್ ಮಾಡಿ ಏನು ಮಾಡ್ತಾರೆ, ಅವರು ಹಾಗೆ ಅಲ್ಲಿದ್ದಾಗ ಏನು ಮಾಡ್ತಾರೆ, ಅವ್ರಿಗೆ ನಿಧಾನಕ್ಕೆ ಡಾಕ್ಯುಮೆಂಟೇಷನ್ಸ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅಪ್ ಟು ಆಧಾರ್ ಕಾರ್ಡ್ವರೆಗೂ ಮಾಡಿಸ್ಬಿಡ್ತಾರೆ ಪೂರ್ತಿ. ನಮ್ಮವರೆಲ್ಲ ಅದಕ್ಕೆ ಶಾಮೀಲಾಗಿರ್ತಾರೆ ಏರಿಯಾದಲ್ಲಿರ್ತಕ್ಕಂಥವ್ರು. ಅದಾದಮೇಲೆ ಇನ್ನೊಂದು ಗ್ಯಾಂಗ್ ವರ್ಕ್ ಮಾಡ್ತದೆ, ಎಸ್ಟೇಟ್ ಕಡೆ ವರ್ಕ್ ಮಾಡ್ತದೆ. ಎಸ್ಟೇಟ್ ಯಾವ್ಯಾವ ಎಸ್ಟೇಟ್ಗಳಿಗೆ ಎಷ್ಟೆಷ್ಟು ಜನ ಬೇಕು ಅಂತ ಅಲ್ಲಿಗೆ ಒಂದಷ್ಟು ಏಜೆಂಟ್ಗಳಿದ್ದಾರೆ. ಅವರು ಆ ಏಜೆಂಟ್ಗಳಿಗೆ ಆ ಎಸ್ಟೇಟ್ಗಳಿಗೆ ತೊಗೊಂಡೋಗ್ಬಿಟ್ಟು ಪುಷ್ ಮಾಡ್ತಾರೆ. ಅದಾದಮೇಲೆ ಅತಿ ಹೆಚ್ಚು ಅವ್ರು ಕೆಲಸ ಮಾಡುವಂಥದ್ದು ತುಂಬ ಅದು ಎಲ್ಲ ಅದಕ್ಕಿಂತ ಗುಲಾಬಿಗಳು, ಯಾವುದು ನಮ್ಮ ಟ್ರೀ ಹೌಸಸ್ಗಳು ಬರ್ತಾವೆ ನೋಡಿ, ಗುಲಾಬಿ ಒಳಗಡೆ ಟ್ರೀ ಹೌಸಸ್ಸಲ್ಲಿ ಇರ್ತಕ್ಕಂಥದ್ರಲ್ಲಿ ತುಂಬ ಜನ ಈ ಬಾಂಗ್ಲಾದೇಶಿಗಳು ಕೆಲಸ ಮಾಡುವಂಥದ್ದು. ನೀವು ಯಾವುದೇ ಬೆಂಗಳೂರಿನಲ್ಲಿ ಟ್ರೀ ಹೌಸ್ಗಳು ಇದ್ದರೆ ಆ ಒಳಗಡೆ ಇರ್ತಕ್ಕಂಥ ಗುಲಾಬಿ ರೋಸ್ ಟ್ರೀ ಹೌಸಸ್ ಎಲ್ಲ ಬಾಂಗ್ಲಾದೇಶಿಗಳೇ ಕೆಲಸ ಮಾಡುವಂಥದ್ದು. ಯಾಕಲ್ಲ ಅವ್ರಿಗೆ ಅಂದರೆ ಸವಲತ್ತು ಚೆನ್ನಾಗಿರ್ತದೆ, ಮನೆಗಳು ಕಟ್ಕೊಡ್ತಾರೆ, ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪಕ್ಕದಲ್ಲೇ ಇರ್ತಾರೆ, ಎಲ್ಲ ಥರವಾದಂಥದ್ದು ಸಿಗ್ತದೆ. ಅವರು ಲ್ಯಾಂಡ್ ಓನರ್ಗಳು ಚೆನ್ನಾಗಿ ನೋಡ್ಕೋತಾರೆ. ಲ್ಯಾಂಡ್ ಓನರ್ಗಳಿಗೂ ಏನೋ ಅವಶ್ಯಕತೆ, ಅವ್ರಿಗೇನು ಕಮ್ಮಿಗೆ ಜನ ಸಿಗ್ಬೇಕು ಅಷ್ಟೇ, ಅವ್ರಿಗೇನು ಅವ್ರ ಕೆಲಸ ನೋಡ್ಕೊಳ್ತಾರೆ ಅಷ್ಟೇ. ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಂದ ಕರ್ಕೊಬಂದ್ರು, ಬಾಂಗ್ಲಾದಿಂದ ಕರ್ಕೊಬಂದ್ರ, ಅಸ್ಸಾಮಿಂದ ಕರ್ಕೊಬಂದ್ರ, ಬಟ್